ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 9ನೇ ಪಂದ್ಯ ಇಂದು ಪುಣೆ ಮತ್ತು ಡೆಲ್ಲಿ ತಂಡದ ನಡುವೆ ನಡೆಯುತ್ತಿರುವಂಥದ್ದು. ಈ ಒಂದು ಪಂದ್ಯದಲ್ಲಿ ಟಾಸನ್ನು ಸೋತ ಡೆಲ್ಲಿ ತಂಡ ಬ್ಯಾಟಿಂಗನ್ನು ಆಡಬೇಕಾಗಿ ಬರುತ್ತೆ. ಬ್ಯಾಟಿಂಗನ್ನು ಆರಂಭಿಸಿದ ಡೆಲ್ಲಿ ತಂಡಕ್ಕೆ ಆರಂಭದಲ್ಲೇ ಆಘಾತ ಆಗುತ್ತೆ. ಕೇವಲ 2 ರನ್ ಇರುವಾಗಲೇ ಒಂದು ವಿಕೆಟನ್ನು ಕಳ್ಕೊತಾರೆ. ಸದ್ಯದ ಸ್ಥಿತಿಯಲ್ಲಿ ಡೆಲ್ಲಿ ತಂಡ 128 ರನ್ಗಳನ್ನು ಬಾರಿಸಿ 3 ವಿಕೆಟನ್ನು ಕಳ್ಕೊಂಡಿದೆ. ರೋಚಕ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡುತ್ತಿದ್ದಂಥ ರಿಷಬ್ ಪಂತ್ ಅವರು 31 ರನ್ಗಳನ್ನು ಬಾರಿಸಿ ಔಟ್ ಆಗ್ತಾರೆ. ಒಂದು ರೀತಿ ಹೇಳಬೇಕು ಅಂದರೆ ಪುಣೆ ತಂಡದ ಮಯಾಂಕ್ ಅಗರ್ವಾಲ್ ಅವರು ಕರ್ನಾಟಕದವರನ್ನೇ. ಅವರು ಎಸೆದಂಥ ಒಂದು ರೋಚಕ ಥ್ರೋಗೆ ರನ್ಔಟ್ ಆಗ್ತಾರೆ. ಆರಂಭದಲ್ಲಿ ಆಘಾತವನ್ನು ಅನುಭವಿಸಿದಂಥ ಡೆಲ್ಲಿ ತಂಡಕ್ಕೆ ಸಂಜು ಸ್ಯಾಮ್ಸನ್ ಮತ್ತು ರಿಷಬ್ ಪಂತ್ ಅವರು ನೆರವಾಗ್ತಾರೆ. ಆದರೂ ಕೊನೆಗೆ ರಿಷಬ್ ಪಂತ್ ಅವರ ಒಂದು ವಿಕೆಟ್ ಕಳ್ಕೋಬೇಕಾಗಿ ಬರುತ್ತೆ. ಇನ್ನು ಪುಣೆ ತಂಡದ ಬೌಲಿಂಗ್ ಅನ್ನ ನೋಡಿದ್ರೆ ದೀಪಕ್ ಚಹಾರ್ ಮತ್ತು ಇಮ್ರಾನ್ ತಾಹಿರ್ ತಲಾ 1 ವಿಕೆಟ್ ಅನ್ನ ಪಡ್ಕೊಂಡ್ರೆ ಉಳಿದಾವ ಆಟಗಾರರು ಕೂಡ ವಿಕೆಟ್ ಅನ್ನ ಪಡ್ಕೊಂಡಿಲ್ಲ. ಕಾದ್ ನೋಡಬೇಕಾಗಿದೆ ಈ ಒಂದು ಇನ್ನಿಂಗ್ಸ್ ನ ಅಂತ್ಯಕ್ಕೆ ಡೆಲ್ಲಿ ತಂಡ ಯಾವ ಒಂದು ಮೊತ್ತವನ್ನ ಸಾಧಿಸುತ್ತೆ ಅಂತ. ಸದ್ಯದ ಒಂದು ರನ್ ರೇಟ್ ಮತ್ತು ಸ್ಥಿತಿಯನ್ನ ನೋಡಿದ್ರೆ ಡೆಲ್ಲಿ ತಂಡ 170ರಿಂದ 180 ರನ್ಗಳನ್ನ ಬಾರಿಸಬಹುದು ಅಂತ ನಮಗನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.